ಬೇರೊಬ್ಬರ ಯುವತಿ ಜೊತೆಗೆ ಸಲುಗೆ ಪ್ರಶ್ನಿಸಿದ್ದಕ್ಕೆ ಪತ್ನಿಗೆ ಮನಸೋ ಇಚ್ಛೆ ಥಳಿಸಿದ್ದಾನೆ PSI. ಹೌದು, ಬೆಳಗಾವಿಯಲ್ಲಿ ಈ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಬೇರೊಬ್ಬ ಯುವತಿಯ ಜೊತೆಗೆ ಸಲುಗೆ ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿಗೆ ಮನಸೋ ಇಚ್ಛೆ ಥಳಿಸಿದ್ದಾನೆ ಎಂದು ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪ ಕತ್ತಿಕರ್ PSI ಆಗಿದ್ದು ಹೆಂಡತಿಗೆ ಥಳಿಸಿದರ ಬಗ್ಗೆ ವರದಿಯಾಗಿದೆ. ಅಂಕೋಲದಲ್ಲಿ ಇದು ಸುಮಾರು ಸಲ ಆಗಿದೆ ಸರ್. ಅವನದು ಆಲ್ರೆಡಿ ಕೇಸ್ ಇದೆ ಸರ್ ಕಾರವಾರದಲ್ಲಿ. ಅವನಿಗೆ ನಾನು ಹೊಡೆಯೋ ಪರ್ಮಿಷನ್ ಇಲ್ಲ ಆಗಿತ್ತು ಸರ್. ಆದರೂ ಕೋರ್ಟ್ ಆರ್ಡ್ರಿಂದ ನನಗೆ ಇಲ್ಲಿ ಕರ್ಸ್ಕೊಂಡ್ರು ಸರ್. ಅಂದರೆ ಹೆಂಡತಿ ಮಕ್ಕಳ ಜೊತೆಗೆ ಸಂಸಾರ ಮಾಡಬೇಕಂತ ಕೋರ್ಟ್ ಆರ್ಡರ್ ಇಸುತ್ತೆ. ಅವನಿಗೆ ಬೇರೆಯವ್ರ ಹೆಂಗಸನ ಜೊತೆಗೆ ಎಫ್ಐಆರ್ ಇದೆ ಸರ್. ಅವ್ರ ಅಕ್ಕನ ಮಗಳ ಜೊತೆಗೆ ಎಫ್ಐಆರ್ ಇದೆ. ನೈಟಲ್ಲಿ ಅಲ್ಲೇ ಇರ್ತಾನೆ ಸರ್. ಹಗಲೊತ್ತಿಗೆ ಮಾತ್ರ ನನ್ನ ಹತ್ರ ಬರ್ತಾನೆ ಸರ್. ಬಂದು ನಾನೇವ್ರು ಮಾತಾಡ್ದ ತಕ್ಷಣ ಹಿಂಗೆ ಹೊಡಿತಾನೆ ಸರ್. ಮಕ್ಕಳದು ರೇಷನ್ ಕಾರ್ಡ್ ಕೇಳಿದೆ ಸರ್. ಅದಕ್ಕೆ RV ಹೊಡೆದದ್ದು. ಮತ್ತೆ ನಾನು ಅವಳ ಬಗ್ಗೆ ಕಾಮನ್ ಸರ್ ಮಾತಾಡೋದು. ನನ್ನ ಮಕ್ಕಳು ಇವಾಗ ನೀನು ಬೇರೆಯವ್ರ ಜೊತೆಗೆ ಹೋಗ್ತಿ ಅಂದ್ರೆ ಕಾಮನ್ ಸರ್ ಮಾತಾಡೋದು. ಅದಕ್ಕೆ ನನಗೆ ನನ್ನನ್ನೇ ಸಾಯಿಸ್ಲಿಕ್ಕೆ ಕುತ್ತಿಗೆಲ್ಲ ಹಿಡಿದು ನನಗೆ ಹೊಡೆದು ಎಲ್ಲ ಮಾಡಿದ್ರು ಸರ್. ಆಲ್ರೆಡಿ ಕಾರವಾರದಲ್ಲಿ ಕೇಸ್ ಮಾಡಿದ್ದೀನಿ ಸರ್. ನನಗೆ ಹೊಡೋ ಪರ್ಮಿಷನ್ ಇಲ್ಲ ಸರ್. ಕೋರ್ಟಿಂದನೇ ನಾನು ಬಂದಿರೋದು. ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು ಜಡ್ಜ್, ನೀವು ಹೋಗಿ ಸಂಸಾರ ಮಾಡಿ, ಏನಾದ್ರು ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಹೇಳಿ ಅಂತಂದ್ರು ಸರ್. ನಾನು ಬಂದಿನ 2 ತಿಂಗಳೂ ಆಗಲಿ ಸರ್. ಆಗಲೇ ನನಗೆ ಈ ಥರ ಮಾಡಿದ್ದಾರೆ ಸರ್. ನನಗೆ ಇಲ್ಲಿ ನೋಡಿ ಸರ್ ಹೆಂಗೆ ಮಾಡಿದ್ದಾರೆ, ನನಗೆ ಹೆಂಗೆ ಹೊಡೆದಿದ್ದಾರೆ. ನನ್ನ ಮಕ್ಕಳ ಮುಂದೆ ಹೊಡೆದಿದ್ದಾರೆ ಸರ್. ನನಗೆ ಇನ್ಸಲ್ಟ್. ನನ್ನ ಪಾಡಿನ ದುಡ್ಕೋ ತಿಂತಾ ಇದೆ ಸರ್. ನಾನು ಕಾಲೇಜ್ನಲ್ಲಿ ಪ್ರೊಫೆಸರ್ ಇದ್ದೀನಿ ಸರ್. ಇಕನಾಮಿಕ್ ಕಾಮರ್ಸ್ ಕಲಿಸ್ತೀನಿ ಸರ್. ನಾನು 13 ವರ್ಷ ಆಯ್ತು ಸರ್. ಬರೀ ಇದೇ ಆಗೋಯ್ತು ಸರ್. ನಾವು ಬೇರೆ ಕಾಸ್ಟ್. ಅವನು ನಾವೇನು ಫೋರ್ಸ್ ಮಾಡಿಲ್ಲ ಸರ್. ಅವನ ಜೊತೆಗೆ ಬರ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ಸರ್. ಅವನೇ ತಗೊಂಡು ನಾನು ಮದುವೆ ಆಗ್ತೀನಿ. ನಾನು ಮಂಟಪದಿಂದ ಹೇಳ್ಕೊ ಬಂದೇನೆ ಸರ್. ನಾನು ಮದುವೆ ಆಗೋದಿತ್ತು ನನ್ನ ಕಾಸ್ಟಿನ ಜೊತೆಗೆ. ನಾನು ಲವ್ ಮಾಡ್ತೀನಿ, ನಾನು ಮದುವೆ ಆಗ್ತೀನಿ, ಕರ್ಕೊಬಂದು ಈ ಥರ ಮಾಡ್ತಿದ್ದಾನೆ ಸರ್. ಅವನು PSI ಇದ್ದಾನೆ ಸರ್. ಇದೇ ಬೆಳಗಾವಿಯಲ್ಲಿ ಎಲ್ ಸ್ಟೇಷನ್ ಅಂತ ನನಗಿನ್ನೂ ಗೊತ್ತಿಲ್ಲ ಸರ್. ಈಗ ನಾನು ಬರೋಕ್ಕಿಂತ ಮೊದಲೇ ಅವನು ಹುಬ್ಳಿಯಲ್ಲಿ ಅಂದರೆ ಇವನಿಗೆ ಅದು ಇದ್ರದಕ್ಕೆ ಇದು ಮಾಡಿದ್ರು, ಎಂಥದ್ದು ಎಲೆಕ್ಷನ್ ಡ್ಯೂಟಿ ಹಾಕಿದ್ರು ಸರ್. ನಾನು ನೋಡ್ತೇನೆ. ನಾವೀಗ ಅಂದ್ರೆ ನನ್ನ ಸೆಕೆಂಡ್ ಮಗ ಹುಟ್ಟಿದಾಗಿಂದ ನಾವು ಬೇರೆ ಆಗಿದ್ದೀನಿ ಸರ್. ನಾನು ಅಂಕೋಲದಲ್ಲಿ ಸೇಫ್ ಆಗಿದ್ದೆ ಸರ್. ಇವನು ಮತ್ತೆ ಕೋರ್ಟ್ ಏನಂತ ಇಬ್ಬರು ಜೊತೆಗೆ ಸಂಸಾರ ಮಾಡಿ ಆಮೇಲೆ ನೋಡುವ, ಡಿಸೈಡ್ ಮಾಡುವ ಮುಂದೆ ಏನು ಮಾಡೋದು ಅಂತ ಹೇಳಿ. ಅಂದರೆ ಅವನಿಗೆ ಪ್ರಮೋಷನ್ ಮತ್ತು ಇದು ಬೇಕಾಗಿತ್ತು ಸರ್. ಅದ್ರ ಸಲುವಾಗಿ ಇವನು ನನಗೆ ಪ್ರಮೋಷನ್ ಬೇಕಂದ್ರೆ ನೀಯೇ ತಿಂದಿರ್ಬೇಕಲ್ಲ ಸರ್. ನಮ್ಮಲ್ಲಿ ಕರ್ಕೊಬಂದು ಹೊಡೆಯೋದಲ್ಲ ಸರ್. ಅವಳು ಹೆಂಗಸಿನ ಮಾತು ಕೇಳಿ, ಅವಳ ಹೆಸರು ಲಕ್ಷ್ಮಿ ಸರ್. ಅವಳು ನನ್ನ ಮಗನಿಗೆ ಸರ್ ಬಚ್ಚಲು ರೂಮಲ್ಲಿ ಕೂಡ ಹಾಕೋದು, ನನ್ನ ಮಗಳಿಗೆ ಹೊಡೆಸೋದೆಲ್ಲ ಮಾಡಿದಾಳೆ ಸರ್. ಅವಳ ಮೇಲೆ ಆಕ್ಷನ್ ತಗೊಳ್ಬೇಕಂತ ಹೇಳ್ತೀನಿ ಸರ್. ಲಕ್ಷ್ಮಿ ಮಕ್ಕಳಿಗೆ ಅಂದರೆ ನನ್ನ ಮಕ್ಕಳು ಹೆದರೋಗ್ಬಿಟ್ರು. ಅವ್ರ ಮಕ್ಕಳು ಮೊದಲು ಅವ್ರ ಮನೇಲಿ ಇದ್ರು ಸರ್. ನಾನು ಹೋದ ವರ್ಷ ಬರಲಿಲ್ಲ ಸರ್. ಈ ವರ್ಷ ನಾ ಬಂದೀನಿ ಸರ್. ನನ್ನ ಮಕ್ಕಳಿಗೆ ಹೋದ ವರ್ಷ ಅವ್ರ ಮೇಲೆ ಇಟ್ಕೊಂಡು ನನ್ನ ಮಕ್ಕಳಿಗೆ ಹೊಡೆದು ಬಡ್ದು ಎಲ್ಲ ಮಾಡಿದಾರೆ ಸರ್. ಲಕ್ಷ್ಮಿ ನೋಡಿ ಕಂಪ್ಲೇಂಟ್ ಆಗ್ಬೇಕು ಸರ್. ಲಕ್ಷ್ಮಿ ಕಂಪ್ಲೇಂಟ್ ಆಗಬೇಕು, ನನ್ನ ಗಂಡನ ಮೇಲೂ ಕಂಪ್ಲೇಂಟ್ ಆಗ್ಬೇಕು ಸರ್. ಯಾಕಂದ್ರೆ ಲಕ್ಷ್ಮಿ ಅವಳಿಂದನೇ ಆಗಿ ಸರ್. ಅವಳ ಜೊತೆ ಅಕ್ರಮ ಸಂಬಂಧದಲ್ಲಿದ್ದಾನೆ ಸರ್. ಅವ್ರ ಅಕ್ಕನ ಮಗಳು. ಅಕ್ಕನ ಮಗಳು ಅಂದ್ರೆ ಮಗಳ ಸಮಾನ ಸರ್. ಆದ್ರೆ ಅವಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಸರ್. ದಿನ ನೈಟ್ ಅವಳ ಜೊತೆಗೆ ಇರ್ತಾನೆ ಸರ್. ಬೆಳಗ್ಗೆ ಮನೆಗೆ ಬರ್ತಾನೆ ಸರ್. ಅದು ಯಾವಾಗಾದ್ರೂ ಮನೆಗೆ ಬರ್ತಾನೆ ಸರ್. ಅಂಕೋಲದಲ್ಲಿ ಇದು ಸುಮಾರು ಸಲ ಆಗಿದೆ ಸರ್. ಅವನದು ಆಲ್ರೆಡಿ ಕೇಸ್ ಇದೆ ಸರ್ ಕಾರವಾರದಲ್ಲಿ. ಅವನಿಗೆ ನಾನು ಹೊಡೆಯೋ ಪರ್ಮಿಷನ್ ಇಲ್ಲ ಆಗಿತ್ತು ಸರ್. ಆದರೂ ಕೋರ್ಟ್ ಆರ್ಡ್ರಿಂದ ನನಗೆ ಇಲ್ಲಿ ಕರ್ಸ್ಕೊಂಡ್ರು ಸರ್. ಅಂದರೆ ಹೆಂಡತಿ ಮಕ್ಕಳ ಜೊತೆಗೆ ಸಂಸಾರ ಮಾಡಬೇಕಂತ ಕೋರ್ಟ್ ಆರ್ಡರ್ ಇಸುತ್ತೆ. ಅವನಿಗೆ ಬೇರೆಯವ್ರ ಹೆಂಗಸನ ಜೊತೆಗೆ ಎಫ್ಐಆರ್ ಇದೆ ಸರ್. ಅವ್ರ ಅಕ್ಕನ ಮಗಳ ಜೊತೆಗೆ ಎಫ್ಐಆರ್ ಇದೆ. ನೈಟಲ್ಲಿ ಅಲ್ಲೇ ಇರ್ತಾನೆ ಸರ್. ಹಗಲೊತ್ತಿಗೆ ಮಾತ್ರ ನನ್ನ ಹತ್ರ ಬರ್ತಾನೆ ಸರ್. ಬಂದು ನಾನೇವ್ರು ಮಾತಾಡ್ದ ತಕ್ಷಣ ಹಿಂಗೆ ಹೊಡಿತಾನೆ ಸರ್. ಮಕ್ಕಳದು ರೇಷನ್ ಕಾರ್ಡ್ ಕೇಳಿದೆ ಸರ್. ಅದಕ್ಕೆ RV ಹೊಡೆದದ್ದು. ಮತ್ತೆ ನಾನು ಅವಳ ಬಗ್ಗೆ ಕಾಮನ್ ಸರ್ ಮಾತಾಡೋದು. ನನ್ನ ಮಕ್ಕಳು ಇವಾಗ ನೀನು ಬೇರೆಯವ್ರ ಜೊತೆಗೆ ಹೋಗ್ತಿ ಅಂದ್ರೆ ಕಾಮನ್ ಸರ್ ಮಾತಾಡೋದು. ಅದಕ್ಕೆ ನನಗೆ ನನ್ನನ್ನೇ ಸಾಯಿಸ್ಲಿಕ್ಕೆ ಕುತ್ತಿಗೆಲ್ಲ ಹಿಡಿದು ನನಗೆ ಹೊಡೆದು ಎಲ್ಲ ಮಾಡಿದ್ರು ಸರ್. ಆಲ್ರೆಡಿ ಕಾರವಾರದಲ್ಲಿ ಕೇಸ್ ಮಾಡಿದ್ದೀನಿ ಸರ್. ನನಗೆ ಹೊಡೋ ಪರ್ಮಿಷನ್ ಇಲ್ಲ ಸರ್. ಕೋರ್ಟಿಂದನೇ ನಾನು ಬಂದಿರೋದು. ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು ಜಡ್ಜ್, ನೀವು ಹೋಗಿ ಸಂಸಾರ ಮಾಡಿ, ಏನಾದ್ರು ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ ಹೇಳಿ ಅಂತಂದ್ರು ಸರ್. ನಾನು ಬಂದಿನ 2 ತಿಂಗಳೂ ಆಗಲಿ ಸರ್. ಆಗಲೇ ನನಗೆ ಈ ಥರ ಮಾಡಿದ್ದಾರೆ ಸರ್. ನನಗೆ ಇಲ್ಲಿ ನೋಡಿ ಸರ್ ಹೆಂಗೆ ಮಾಡಿದ್ದಾರೆ, ನನಗೆ ಹೆಂಗೆ ಹೊಡೆದಿದ್ದಾರೆ. ನನ್ನ ಮಕ್ಕಳ ಮುಂದೆ ಹೊಡೆದಿದ್ದಾರೆ ಸರ್. ನನಗೆ ಇನ್ಸಲ್ಟ್. ನನ್ನ ಪಾಡಿನ ದುಡ್ಕೋ ತಿಂತಾ ಇದೆ ಸರ್. ನಾನು ಕಾಲೇಜ್ನಲ್ಲಿ ಪ್ರೊಫೆಸರ್ ಇದ್ದೀನಿ ಸರ್. ಇಕನಾಮಿಕ್ ಕಾಮರ್ಸ್ ಕಲಿಸ್ತೀನಿ ಸರ್. ನಾನು 13 ವರ್ಷ ಆಯ್ತು ಸರ್. ಬರೀ ಇದೇ ಆಗೋಯ್ತು ಸರ್. ನಾವು ಬೇರೆ ಕಾಸ್ಟ್. ಅವನು ನಾವೇನು ಫೋರ್ಸ್ ಮಾಡಿಲ್ಲ ಸರ್. ಅವನ ಜೊತೆಗೆ ಬರ್ತೀನಿ ಅಂತ ಯಾವತ್ತೂ ಹೇಳಿಲ್ಲ ಸರ್. ಅವನೇ ತಗೊಂಡು ನಾನು ಮದುವೆ ಆಗ್ತೀನಿ. ನಾನು ಮಂಟಪದಿಂದ ಹೇಳ್ಕೊ ಬಂದೇನೆ ಸರ್. ನಾನು ಮದುವೆ ಆಗೋದಿತ್ತು ನನ್ನ ಕಾಸ್ಟಿನ ಜೊತೆಗೆ. ನಾನು ಲವ್ ಮಾಡ್ತೀನಿ, ನಾನು ಮದುವೆ ಆಗ್ತೀನಿ, ಕರ್ಕೊಬಂದು ಈ ಥರ ಮಾಡ್ತಿದ್ದಾನೆ ಸರ್. ಅವನು PSI ಇದ್ದಾನೆ ಸರ್.
ಇದೇ ಬೆಳಗಾವಿಯಲ್ಲಿ ಎಲ್ ಸ್ಟೇಷನ್ ಅಂತ ನನಗಿನ್ನೂ ಗೊತ್ತಿಲ್ಲ ಸರ್. ಈಗ ನಾನು ಇಲ್ಲಿ ಬರೋಕ್ಕಿಂತ ಮೊದಲೇ ಅವನು ಹುಬ್ಳಿಯಲ್ಲಿ ಅಂದರೆ ಇವನಿಗೆ ಅದು ಇದ್ರದಕ್ಕೆ ಇದು ಮಾಡಿದ್ರು, ಎಂಥದ್ದು ಎಲೆಕ್ಷನ್ ಡ್ಯೂಟಿ ಹಾಕಿದ್ರು ಸರ್. ನಾನು ನೋಡ್ತೇನೆ. ನಾವೀಗ ಅಂದ್ರೆ ನನ್ನ ಸೆಕೆಂಡ್ ಮಗ ಹುಟ್ಟಿದಾಗಿಂದ ನಾವು ಬೇರೆ ಆಗಿದ್ದೀನಿ ಸರ್. ನಾನು ಅಂಕೋಲದಲ್ಲಿ ಸೇಫ್ ಆಗಿದ್ದೆ ಸರ್. ಇವನು ಮತ್ತೆ ಕೋರ್ಟ್ ಏನಂತ ಇಬ್ಬರು ಜೊತೆಗೆ ಸಂಸಾರ ಮಾಡಿ ಆಮೇಲೆ ನೋಡುವ, ಡಿಸೈಡ್ ಮಾಡುವ ಮುಂದೆ ಏನು ಮಾಡೋದು ಅಂತ ಹೇಳಿ. ಅಂದರೆ ಅವನಿಗೆ ಪ್ರಮೋಷನ್ ಮತ್ತು ಇದು ಬೇಕಾಗಿತ್ತು ಸರ್. ಅದ್ರ ಸಲುವಾಗಿ ಇವನು ನನಗೆ ಪ್ರಮೋಷನ್ ಬೇಕಂದ್ರೆ ನೀಯೇ ತಿಂದಿರ್ಬೇಕಲ್ಲ ಸರ್. ನಮ್ಮಲ್ಲಿ ಕರ್ಕೊಬಂದು ಹೊಡೆಯೋದಲ್ಲ ಸರ್. ಅವಳು ಹೆಂಗಸಿನ ಮಾತು ಕೇಳಿ, ಅವಳ ಹೆಸರು ಲಕ್ಷ್ಮಿ ಸರ್. ಅವಳು ನನ್ನ ಮಗನಿಗೆ ಸರ್ ಬಚ್ಚಲು ರೂಮಲ್ಲಿ ಕೂಡ ಹಾಕೋದು, ನನ್ನ ಮಗಳಿಗೆ ಹೊಡೆಸೋದೆಲ್ಲ ಮಾಡಿದಾಳೆ ಸರ್. ಅವಳ ಮೇಲೆ ಆಕ್ಷನ್ ತಗೊಳ್ಬೇಕಂತ ಹೇಳ್ತೀನಿ ಸರ್. ಲಕ್ಷ್ಮಿ ಮಕ್ಕಳಿಗೆ ಅಂದರೆ ನನ್ನ ಮಕ್ಳು ಹೆದರೋಗ್ಬಿಟ್ರು. ಅವ್ರ ಮಕ್ಕಳು ಮೊದಲು ಅವ್ರ ಮನೇಲಿದ್ರು ಸರ್. ನಾನು ಹೋದ ವರ್ಷ ಬರಲಿಲ್ಲ ಸರ್, ಈ ವರ್ಷ ನಾ ಬಂದೀನಿ ಸರ್. ನನ್ನ ಮಕ್ಳಿಗೆ ಹೋದ ವರ್ಷ ಅವ್ರ ಮೇಲೆ ಇಟ್ಕೊಂಡು ನನ್ನ ಮಕ್ಳಿಗೆ ಹೊಡೆದು ಬಡ್ದು ಎಲ್ಲ ಮಾಡಿದಾರೆ ಸರ್. ಲಕ್ಷ್ಮಿ ಅನ್ನೋಳಿ ಕಂಪ್ಲೇಂಟ್ ಆಗ್ಬೇಕು ಸರ್. ಲಕ್ಷ್ಮಿಯು ಕಂಪ್ಲೇಂಟ್ ಆಗಬೇಕು, ನನ್ನ ಗಂಡನ ಮೇಲೂ ಕಂಪ್ಲೇಂಟ್ ಆಗ್ಬೇಕು ಸರ್. ಯಾಕಂದ್ರೆ ಲಕ್ಷ್ಮಿ ಅವಳಿಂದನೇ ಆಗಿ ಸರ್. ಅವಳ ಜೊತೆ ಅಕ್ರಮ ಸಂಬಂಧದಲ್ಲಿದ್ದಾನೆ ಸರ್. ಅವ್ರ ಅಕ್ಕನ ಮಗಳು ಅಂದ್ರೆ ಮಗಳ ಸಮಾನ ಸರ್. ಆದ್ರೆ ಅವಳ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಸರ್. ದಿನಾ ನೈಟ್ ಅವಳ ಜೊತೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬೆಳಗಾವಿ.